ಶಿಕ್ಷಣಶಾಸ್ತ್ರ ವಿಷಯವನ್ನು ಅಭ್ಯಸಿಸುತ್ತಿರುವ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದು ನಾವು ವ್ಯಕ್ತಿತ್ವ ಮತ್ತು ಸಮಾಯೋಜನೆ, ಪರ್ಸನಾಲಿಟಿ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಎನ್ನುವ ಘಟಕವನ್ನು ಅರ್ಥೈಸಿಕೊಳ್ಳೋಣ. ಈ ಘಟಕದಲ್ಲಿ ಮೊದಲನೆಯ ಭಾಗ ವ್ಯಕ್ತಿತ್ವ. ಈ ಭಾಗದಲ್ಲಿ ವ್ಯಕ್ತಿತ್ವದ ಪರಿಕಲ್ಪನೆ ಮತ್ತು ಆಯಾಮಗಳು, ವ್ಯಕ್ತಿತ್ವದ ನಿರ್ಧಾರಕಗಳು, ಜೈವಿಕ ನಿರ್ಧಾರಕಗಳು ಹಾಗೂ ಪರಿಸರಾತ್ಮಕ ನಿರ್ಧಾರಕಗಳು, ಅಂತೆಯೇ ವ್ಯಕ್ತಿತ್ವದ ಮೌಲ್ಯ ನಿರ್ಧಾರ, ವ್ಯಕ್ತಿತ್ವ ಪರೀಕ್ಷೆಯ ಪ್ರಕಾರಗಳು, ವ್ಯಕ್ತಿನಿಷ್ಠ ಹಾಗೂ ವಸ್ತುನಿಷ್ಠ ಪದ್ಧತಿಗಳು, ಪ್ರಕ್ಷೇಪಣಾ ತಂತ್ರಗಳು, ಈ ಮೊದಲಾದ ಅಂಶಗಳನ್ನು ಅಭ್ಯಾಸಕ್ಕೆ ನೀಡಲಾಗಿದೆ. ಆ ಎಲ್ಲ ಅಂಶಗಳ ವಿವರಣೆಯನ್ನು ಒಂದೊಂದಾಗಿ ಪಡೆದುಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಕೇಳಿದ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಮನನ ಮಾಡಿಕೊಂಡು ದಯವಿಟ್ಟು ನೋಟ್ಸ್ ಮಾಡ್ಕೋತಾ ಇರಬೇಕು. ಸರಿ, ಮೊದಲ ಅಂಶ ವ್ಯಕ್ತಿತ್ವ. ಮನೋವಿಜ್ಞಾನದ ಅತ್ಯಂತ ಆಕರ್ಷಣೀಯವಾದಂತಹ ಪದ ವ್ಯಕ್ತಿತ್ವ. ಸಾಧನೆಯ ದಾರಿ ಹಿಡಿದು ಹೊರಟಿರುವ ಪ್ರತಿಯೊಬ್ಬ ಮನುಷ್ಯನ ಸಾಧನೆಗೆ, ಅದರಲ್ಲೂ ಸಮಾಜಮುಖಿಗಳಾಗಿ ಜೀವನವನ್ನು ರೂಪಿಸಿಕೊಳ್ಳಲು ಹೊರಡ್ತಾ ಇರುವಂತಹ ನಿಮ್ಮಂಥ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ಎಂದರೇನು ಎಂದು ಅರ್ಥೈಸಿಕೊಳ್ಳೋದು ಅತಿ ಮುಖ್ಯ. ಈಗಾಗಲೇ ನೀವೆಲ್ಲ ವೈಯಕ್ತಿಕ ವಿಭಿನ್ನತೆ ಎಂದರೇನು ಎನ್ನುವುದರ ಬಗ್ಗೆ ಅಭ್ಯಾಸ ಮಾಡಿದ್ದೀರಿ. ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ, ಕಲಿಕೆಯಲ್ಲಿ, ಸಾಧನೆಯಲ್ಲಿ, ಅಭಿರುಚಿ, ಆಸಕ್ತಿಗಳಲ್ಲಿ ಹೀಗೆ ಭಿನ್ನತೆ ಹೊಂದಿರುವವರನ್ನ ನಾವು ವೈಯಕ್ತಿಕ ವಿಭಿನ್ನತೆ ಹೊಂದಿರೋರು ಅಥವಾ ಭಿನ್ನತೆ ಹೊಂದಿರೋರು ಅಂತ ಕರಿತೀವಿ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹಲವಾರು ರೀತಿಯ ಭಿನ್ನತೆ ಇರುವಂತಹ ಜನರನ್ನು ನಾವು ನೋಡ್ತೀವಿ. ಅವರ ಸಂಪರ್ಕಕ್ಕೆ ಬಂದ ಮೇಲೆ ಅವರ ವಿಶಿಷ್ಟವಾದ ಗುಣ ಸ್ವಭಾವಗಳ ಬಗ್ಗೆ ನಾವು ನಮ್ಮಲ್ಲಿ ಚರ್ಚಿಸ್ತೀವಿ. ಚೂಟಿಯಾಗಿದ್ದು ಅರಳು ಹುರಿದಂತೆ ಮಾತನಾಡ್ತಾ ಇರುವಂತಹ, ಎಲ್ಲದಕ್ಕೂ ಸಾಧನೆ ಮಾಡಿ ತೋರಿಸುವಂತಹ ಹುಡುಗನನ್ನ ಕಂಡಾಗ ನಾವು ಏನಂತೀವಿ? ಅತಿ ಬುದ್ಧಿವಂತ ವಿದ್ಯಾರ್ಥಿ ಅಂತ ಕರಿತೀವಿ. ಎಲ್ಲದಕ್ಕೂ ಮೂಗಿನ ತುದಿಯಲ್ಲೇ ಸಿಟ್ಟು ಇರುವಂಥವನಿಗೆ ಹುಂಬ ಅಂತ ಕರಿತೀವಿ. ಹೀಗೆ ಮೃದು ಸ್ವಭಾವ ಹೊಂದಿದ ಸೌಮ್ಯ ವ್ಯಕ್ತಿಗಳು, ಸಜ್ಜನರು, ಸ್ವಾರ್ಥಿ, ಏಕಾಂಗಿ, ದುಷ್ಟ, ಕಪಟಿ ಮುಂತಾದ ಹಲವರು ನಮ್ಮ ನಡುವೆ ಇದ್ದಾರೆ. ಹಾಗೆ ನಾವೆಲ್ಲರೂ ಸಿನಿಮಾ, ಧಾರಾವಾಹಿಗಳನ್ನೆಲ್ಲ ನೋಡ್ತೀವಿ. ಆಕ್ಟ್ರೆಸ್ ಅವರ ಬಗ್ಗೆ ಹೇಳಿದಾಗ ಅವರ ರೂಪ, ಅವರ ಲಾವಣ್ಯ, ಅವರ ಧ್ವನಿ, ಅವರ ಅಂಗಸೌಷ್ಠವ, ಅವರ ಹಾವ ಭಾವ ಮುಂತಾದವುಗಳು ನಮ್ಮ ಕಣ್ಮುಂದೆ ಬರ್ತವೆ. ಅವರ ಆಕರ್ಷಕವಾದ ಮೈಕಟ್ಟನ್ನು ನಾವು ಟಿವಿಯಲ್ಲಿ, ಸಿನಿಮಾದಲ್ಲಿ ಅಥವಾ ನಮ್ಮ ಕಣ್ಣೆದುರಿಗೆ ನೋಡಿದಾಗ ವಾಟ್ ಎ ಪರ್ಸನಾಲಿಟಿ, ಈ ಉದ್ಗಾರ ಸಹಜವಾಗಿ ಬರುತ್ತೆ. ಆದರೆ ವಿದ್ಯಾರ್ಥಿಗಳೇ, ಮನೋವೈಜ್ಞಾನಿಕ ದೃಷ್ಟಿಯಿಂದ ವ್ಯಕ್ತಿತ್ವ ಪದ ಕೇವಲ ಬಾಹ್ಯ ರೀತಿಯ ಆಕರ್ಷಣೆಗೆ ಸೀಮಿತ ಆಗಿರದೆ ವ್ಯಕ್ತಿಯ ವಿಶೇಷ ಗುಣಧರ್ಮಗಳ ಸಮಗ್ರ ಸುಸಂಘಟಿತ ರೀತಿಯ ವರ್ತನೆಯಾಗಿದೆ. ಐ ರಿಪೀಟ್ ದ ಸೆಂಟೆನ್ಸ್, ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ವ್ಯಕ್ತಿತ್ವ ಪದ ಕೇವಲ ಬಾಹ್ಯ ರೀತಿಯ ಆಕರ್ಷಣೆಗೆ ಸೀಮಿತ ಆಗಿರದೆ ವ್ಯಕ್ತಿಯ ವಿಶೇಷ ಗುಣ ಸ್ವಭಾವಗಳ ಸಮಗ್ರ ಸುಸಂಘಟಿತ ರೀತಿಯ ವರ್ತನೆಯಾಗಿದೆ. ವಿದ್ಯಾರ್ಥಿಗಳೇ, ನಾವೆಲ್ಲರೂ ಗಾಂಧೀಜಿಯವರ ಭಾವಚಿತ್ರವನ್ನು ನೋಡಿದ್ದೀವಿ. ಹೇಗಿದ್ದಾರೆ ಅವರು? ಬಡಕಲು ಶರೀರ. ಆ ಬಡಕಲು ದೇಹದ ಶರೀರವನ್ನು ನೋಡಿದಾಗಲೂ ಗ್ರೇಟ್ ಪರ್ಸನಾಲಿಟಿ ಅಂತೀವಿ. ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರವನ್ನು ಸಹಿತ ನೋಡಿದ್ದೀವಿ. ಚಿಕ್ಕದಾದ ಆಕಾರ,
ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂದ್ಕೋತೀವಿ. ಸರಿ, ವಲ್ಲಭಭಾಯಿ ಪಟೇಲ್ರನ್ನ ನಾವೆಲ್ಲರೂ ನೋಡಿದ್ದೀವಿ, ಅವರಿಗೊಂದು ಬಿರುದನ್ನೂ ಕೊಟ್ಟಿದ್ದೀವಿ, ಉಕ್ಕಿನ ಮನುಷ್ಯ ಅಂತ. ಹಾಗೆಂದ ಮಾತ್ರಕ್ಕೆ ಅವರ ದೇಹ ಉಕ್ಕಿನಿಂದ ಆಗಿದೆಯಾ? ಇಲ್ಲ. ಅವರ ದೃಢ ನಿರ್ಧಾರದ ಗುಣ ಇಲ್ಲಿ ಅವರ ವ್ಯಕ್ತಿತ್ವ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯ ಮಾತಾಡುವಂತಹ ರೀತಿ, ಅವನ ಮಾತಿನ ವೈಖರಿ ಅಥವಾ ದಾಟಿ, ಅವನ ನಡೆ, ಅವನ ನುಡಿ, ಅವನ ಜೀವನ ಶೈಲಿ, ಯೋಚನೆ ಮಾಡುವಂತಹ ರೀತಿ, ಯೋಚನಾ ಲಹರಿ, ಇತರರೊಡನೆ ಅವನ ವರ್ತನೆಗಳು, ಸನ್ನಿವೇಶಕ್ಕೆ ಸಂದರ್ಭಕ್ಕೆ ಅವನು ತೋರಿಸುವಂತಹ ಪ್ರತಿಕ್ರಿಯೆ, ಈ ಎಲ್ಲ ಗುಣವಿಶೇಷಗಳ ಸಂಘಟಿತವಾದಂತಹ ಅಂಶಕ್ಕೆ ನಾವು ವ್ಯಕ್ತಿತ್ವ ಅಂತ ಕರಿತೀವಿ. ಸರಿ, ಈಗ ವ್ಯಕ್ತಿತ್ವದ ಪರಿಕಲ್ಪನೆ, ಅದರ ಹುಟ್ಟು ಹೇಗೆ ಅನ್ನೋದನ್ನ ನಾವು ಅಭ್ಯಾಸಿಸೋಣ. ವ್ಯಕ್ತಿತ್ವದ ಪರಿಕಲ್ಪನೆ ಅಮೂರ್ತವಾದದ್ದು. ಮೂರ್ತ, ಕಣ್ಣಿಗೆ ಗೋಚರವಾಗುವಂತಹ, ಅಮೂರ್ತ, ಕಣ್ಣಿಗೆ ಗೋಚರ ಆಗದಿರುವ. ನೀವು ಹೇಳ್ಬೋದು ರೂಪ ಮತ್ತು ಲಾವಣ್ಯಗಳು ಕಣ್ಣಿಗೆ ಗೋಚರಿಸ್ತವಲ್ಲ ಅಂತ ಹೇಳಿ. ರೂಪ ಲಾವಣ್ಯಗಳು, ಬಾಹ್ಯ ಆಕರ್ಷಣೆಗಳು, ಬಾಹ್ಯ ವಿಶೇಷಗಳು ಗೋಚರಿಸಬಹುದು. ನಮ್ಮ ಅಂತರ್ಯ, ನಮ್ಮ ಸ್ವಭಾವ, ನಮ್ಮ ಗುಣಗಳೆಲ್ಲವೂ ಇನ್ನೊಬ್ಬರ ಪರಿಚಯ ಮಾಡಿದ ಮೇಲೇನೆ, ಅವರೊಡನೆ ಕಳೆದ ಮೇಲೇನೆ ನಾವು ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ. ಈ ವ್ಯಕ್ತಿತ್ವ ಎನ್ನುವಂಥ ಪದ ಆಂಗ್ಲ ಭಾಷೆಯ ಪರ್ಸನಾಲಿಟಿ ಎನ್ನುವಂತಹ ಪದಕ್ಕೆ ತತ್ಸಮಾನವಾದಂತಹ ಪದ ಆಗಿದೆ. ಈ ಪದ ಲ್ಯಾಟಿನ್ ಭಾಷೆಯ ಪರ್ಸೋನಾ ಎನ್ನುವಂತಹ ಪದದಿಂದ ಉತ್ಪತ್ತಿಯಾಗಿದೆ. ಯಾವ ಪದದಿಂದ? ಲ್ಯಾಟಿನ್ ಭಾಷೆಯ ಪರ್ಸೋನಾ ಎನ್ನುವಂತಹ ಪದದಿಂದ ಉತ್ಪತ್ತಿಯಾಗಿದೆ. ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ 1 ಅಂಕದ ಪ್ರಶ್ನೆಗೆ ವ್ಯಕ್ತಿತ್ವ ಪದದ ಉತ್ಪತ್ತಿ ತಿಳಿಸಿ, ವ್ಯಕ್ತಿತ್ವ ಪದದ ನಿಷ್ಪತ್ತಿ ತಿಳಿಸಿ, ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಕೆಲವೊಂದು ವಿದ್ಯಾರ್ಥಿಗಳು ವ್ಯಕ್ತಿತ್ವ ಪದವು ಪರ್ಸನಾಲಿಟಿ ಎನ್ನುವಂಥ ಪದದಿಂದ ಬಂದಿದೆ ಅಂತ ಬರೆದು ಬಿಡ್ತಾರೆ. ಇಂಗ್ಲಿಷ್ನಲ್ಲಿ ಪರ್ಸನಾಲಿಟಿ ಅಂತೀವಿ, ಆದರೆ ಈ ಪದ ಯಾವ ಪದದಿಂದ ಬಂದಿದೆ? ಇದು ಪರ್ಸೋನಾ ಎನ್ನುವಂತಹ ಪದದಿಂದ ನಿಷ್ಪತ್ತಿ ಹೊಂದಿದೆ, ಉತ್ಪತ್ತಿ ಹೊಂದಿದೆ. ವಾಟ್ ಈಸ್ ದ ಎಟಮೊಲಾಜಿಕಲ್ ಮೀನಿಂಗ್ ಆಫ್ ದ ವರ್ಡ್ ಪರ್ಸನಾಲಿಟಿ? ದ ಪರ್ಸನಾಲಿಟಿ ಈಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ಪರ್ಸೋನಾ. ಹಿಂದೆ ಗ್ರೀಕ್ ನಾಟಕಗಳಲ್ಲಿ ನಟರು ವಿವಿಧ ಪಾತ್ರಗಳನ್ನು ನಿರ್ವಹಿಸುವಂತಹ ಸಂದರ್ಭಗಳಲ್ಲಿ ಧರಿಸುತ್ತಿದ್ದಂತಹ ಮುಖವಾಡ ಅಥವಾ ಮಾಸ್ಕ್, ಇದಕ್ಕೆ ಪರ್ಸೋನಾ ಎನ್ನುವಂಥ ಪದವನ್ನು ಬಳಸ್ತಾ ಇದ್ರು. ತಮ್ಮ ವಾಸ್ತವಿಕ ರೂಪವನ್ನು ಬದಲಿಸಿ ಆ ಪಾತ್ರಕ್ಕೆ ತಕ್ಕಂತೆ ಮುಖವಾಡವನ್ನು ಧರಿಸೋದು ರೂಢಿ. ನಮ್ಮಲ್ಲೂ ಸಹಿತ ರಾಮಾಯಣ ಮಹಾಭಾರತದ ಹಲವಾರು ಪ್ರಸಂಗಗಳಲ್ಲಿ ರಾಮನ ಪಾತ್ರವನ್ನು, ಸೀತೆಯ ಪಾತ್ರವನ್ನು ಬೇರೆಯವರು ನಿಭಾಯಿಸ್ತಾರಲ್ಲ, ಹಾಗೆ. ಆದರೆ ವಿದ್ಯಾರ್ಥಿಗಳೇ, ಮನೋವೈಜ್ಞಾನಿಕ ದೃಷ್ಟಿಯಿಂದ ಕೇವಲ ಬಾಹ್ಯ ನೋಟ, ಬಾಹ್ಯ ವರ್ತನೆ, ಬಾಹ್ಯ ಆಕರ್ಷಣೆ ಇವಷ್ಟೇ ನಮ್ಮ ವ್ಯಕ್ತಿತ್ವ ಅಲ್ಲ. ವ್ಯಕ್ತಿಯ ಬಾಹ್ಯ ಮತ್ತು ಆಂತರಿಕ ಗುಣವಿಶೇಷಗಳ ಸಮಗ್ರತೆಯನ್ನು ಸೂಚಿಸುತ್ತದೆ. ನಮ್ಮ ನಿಜವಾದ ಅಂತರ್ಯ, ನಿಜವಾದ ಗುಣ ಸ್ವಭಾವಗಳೇನಿವೆ ಅದೇ ನಮ್ಮ ವ್ಯಕ್ತಿತ್ವ. ಅರ್ಥ ಆಗ್ತಿದೆಯಾ? ನಮ್ಮ ನಿಜವಾದ ವ್ಯಕ್ತಿತ್ವ ಅಂದರೆ ಏನು? ನಮ್ಮ ಅಂತರ್ಯ, ನಮ್ಮ ಗುಣ ಸ್ವಭಾವಗಳು. ಪ್ರಾಚೀನ ಕಾಲದಿಂದಲೂ ಇತರರ ವ್ಯಕ್ತಿತ್ವವನ್ನು ಅರಿಯುವಂತಹ, ಅರ್ಥೈಸುವಂತಹ ಹಾಗೂ ವರ್ಗೀಕರಿಸುವಂತಹ ಪದ್ಧತಿ ರೂಢಿಯಲ್ಲಿದೆ. ನಮ್ಮ ದೇಶದಲ್ಲಿ ಮನುಷ್ಯನ ಸತ್ವ, ರಜಸ್ಸು, ತಮಸ್ಸು ಇವುಗಳನ್ನು ಆಧರಿಸಿ ಇವರು ಸಾತ್ವಿಕರು, ಇವರು ರಾಜಸಿಕ, ಇವರು ತಾಮಸಿಕ ಪ್ರವೃತ್ತಿಯವರು ಅಂತ ವ್ಯಕ್ತಿತ್ವವನ್ನು ವಿಂಗಡಿಸ್ತಾರೆ. ಹಾಗೆ ಆಯುರ್ವೇದದಲ್ಲಿಯೂ ಸಹ ಮನುಷ್ಯನ ದೇಹ ದ್ರವ್ಯಗಳೇನಿವೆ ಅವುಗಳನ್ನು ಆಧರಿಸಿ ವಾತ, ಪಿತ್ತ, ಕಫ ಈ ಪ್ರಕೃತಿಯನ್ನು ಅನುಸರಿಸಿ ವ್ಯಕ್ತಿತ್ವವನ್ನು ಅಳೆಯೋದು ಕೂಡ ರೂಢಿಯಲ್ಲಿದೆ. ಹೀಗೆ ಅನೇಕ ಮನೋವಿಜ್ಞಾನಿಗಳು, ಉದಾಹರಣೆ ಹೇಳಬೇಕಂತಂದ್ರೆ ಹಿಪೋಕ್ರಟೀಸ್, ಕ್ರೇಷ್ಮಾ, ಶೆಲ್ಡನ್, ಸ್ಪ್ರ್ಯಾಂಗರ್, ಜಂಗ್, ಆಲ್ಫರ್ಟ್, ಐಸೆಂಗ್ ಹೀಗೆ ಹಲವರು ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಕ್ತಿತ್ವವನ್ನು ವರ್ಗೀಕರಿಸುತ್ತಾರೆ.
ಈಗ ನಾನು ಇವನ್ನೆಲ್ಲ ನಿಮ್ಮ ತಿಳುವಳಿಕೆಗೆ ಇರಲಿ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಹೆಚ್ಚಿನದನ್ನು ನಿಮ್ಮ ಡಿಗ್ರಿ ಹಂತದಲ್ಲಿ ನೀವು ಅಭ್ಯಾಸ ಮಾಡ್ಬೋದು. ಈಗ ನಮ್ಮ ಅಭ್ಯಾಸಕ್ಕೆ ಬರೋಣ. ವ್ಯಕ್ತಿತ್ವ ಪದವನ್ನು ಮನೋವೈಜ್ಞಾನಿಕ ದೃಷ್ಟಿಯಿಂದ ಅಧ್ಯಯನ ಮಾಡಿ ಅದಕ್ಕೆ ಒಂದು ವೈಜ್ಞಾನಿಕ ತಳಹದಿಯನ್ನು ಕೊಟ್ಟಂಥವರು ಮನಃಶಾಸ್ತ್ರಜ್ಞ ಸಿಗ್ಮಂಡ್ ಫ್ರೈಡ್ ರವರು. ಯಾರು ಹೇಳಿ? ಸಿಗ್ಮಂಡ್ ಫ್ರೈಡ್ ರವರು. ಫ್ರೈಡ್ ರವರ ಪ್ರಕಾರ ವ್ಯಕ್ತಿಯ ಮನಸ್ಸು 3 ಪದರಗಳಿಂದ ಆಗಿದೆ. ಆ 3 ಪದರಗಳು ಯಾವುದು? ಇದ್, ಈಗೋ ಮತ್ತು ಸೂಪರ್ ಈಗೋ. ಇದ್, ಈಗೋ ಮತ್ತು ಸೂಪರ್ ಈಗೋ. ಇವುಗಳ ನಡುವಿನ ಅಂತರ್ಕ್ರಿಯೆಯಿಂದ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಆ ಕಾರಣದಿಂದ ಒಬ್ಬೊಬ್ಬರು ಒಂದೊಂದು ರೀತಿಯ ವರ್ತನೆಯನ್ನು ಹೊಂದಿರ್ತಾರೆ. ಮೊದಲನೆಯದು ಇದ್. ಇದನ್ನು ಪ್ರವೃತ್ತ್ಯಾತ್ಮಕ ಬೀಜ ಅಂತಲೂ ಕರಿತೀವಿ. ಏನಂತ ಕರಿತೀವಿ? ಪ್ರವೃತ್ತ್ಯಾತ್ಮಕ ಬೀಜ. ಹೆಚ್ಚಾಗಿ ನಾವು ಇದ್, ಕನ್ನಡದಲ್ಲೂ ಇದ್ ಅನ್ನುವಂತಹ ಪದವನ್ನೇ ಬಳಕೆ ಮಾಡ್ತೀವಿ. ಆದರೆ ಅದಕ್ಕೆ ಕನ್ನಡದಲ್ಲಿ ಪ್ರವೃತ್ತ್ಯಾತ್ಮಕ ಬೀಜ ಅಂತಲೇ ಕರಿತೀವಿ. ಇದೊಂದು ಪ್ರಜ್ಞಾರಹಿತವಾದಂತಹ ಅವಸ್ಥೆ. ಇದು ವ್ಯಕ್ತಿಯ ಸಹಜವಾದಂತಹ ಪ್ರವೃತ್ತಿ. ಹುಟ್ಟಿದಾರಭ್ಯ ಇರುವಂತಹ ಒಂದು ಚೈತನ್ಯ ಶಕ್ತಿ, ಒಂದು ಮಾನಸಿಕವಾದಂತಹ ಶಕ್ತಿ. ಅದನ್ನು ನಾವು ಲಿಬಿಡೋ ಅಂತ ಹೇಳ್ತೀವಿ. ಅಂದರೆ ಕಾಮವಾಂಛೆ, ಅಂದರೆ ಹುಟ್ಟಿದಾರಭ್ಯ ಇರುವಂತಹ ನಮ್ಮ ಬಯಕೆಗಳು. ಏನು ಹಾಗಾದರೆ ನಮ್ಮ ಬಯಕೆಗಳು? ಹಸಿವು, ನೀರಡಿಕೆ, ನಿದ್ದೆ, ಲೈಂಗಿಕತೆ, ಇವೆಲ್ಲ ನಮ್ಮ ಸಹಜವಾದಂತಹ ಬಯಕೆಗಳು. ಈಗಾಗಲೇ ಹೇಳಿದ ಹಾಗೆ ಇವೆಲ್ಲ ಹುಟ್ಟಿದಾರಭ್ಯ ಇರುವಂಥವೇ. ಆದರೆ ಕೆಲವು ವ್ಯಕ್ತಿಗಳು ನ್ಯಾಯ ಅಂದ್ರೇನು, ನೀತಿ ಅಂದ್ರೇನು, ಸರಿ ಅಂದ್ರೇನು, ತಪ್ಪುಗಳು, ಇವುಗಳ ಯಾವ ವಿಚಾರವನ್ನು ಮಾಡದೆ ಮುಂದೆ ಆಗುವಂತಹ ಅನಾಹುತಗಳ ಬಗ್ಗೆನೂ ಯೋಚಿಸದೆ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗ್ತಿರ್ತಾರೆ. ತತ್ಕ್ಷಣದ ಸುಖ ಮಾತ್ರ ಬೇಕು, ಅದನ್ನು ಮಾತ್ರ ಬಯಸ್ತಾರೆ. ನಾವು ಅರಿಷಡ್ವರ್ಗಗಳು ಅಂತ ಏನು ಕರಿತೀವಿ, ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಈ ಪ್ರವೃತ್ತಿಗಳು ಹೆಚ್ಚಿಗೆ ಇರುವಂಥದ್ದನ್ನು ಈ ವಲಯದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಈ ಪ್ರವೃತ್ತಿಗಳು ಹೆಚ್ಚಿಗೆ ಆದಂತೆ ದುಷ್ಟರು, ರಾಕ್ಷಸರು, ಅನಾಚಾರಿ ವ್ಯಕ್ತಿತ್ವ ರೂಪುಗೊಳ್ತಾ ಹೋಗ್ತದೆ. ಮಗುವಿಗೆ ಹಸಿವೆ ಆಗಿದೆ ಅಂತ ಹೇಳಿದ್ರೆ ಯಾರ ಅಪ್ಪಣೆಯನ್ನು ಪಡೆದೆ ಇನ್ನೊಬ್ಬರ ಕೈಯಲ್ಲಿರೋದನ್ನಾದರೂ ಕಸ್ಕೊಂಡು ತಿನ್ನೋದು ಅಥವಾ ಕದ್ದು ತಿನ್ನೋದು, ಹೀಗೆ ಮೃಗೀಯ ವರ್ತನೆಗಳನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ಬೋದು. ಸಮಾಜದಲ್ಲಿ ನಡೆಯುವಂತಹ ಅತ್ಯಾಚಾರ, ಅನಾಚಾರ, ಈ ಎಲ್ಲ ವಿಷಯಗಳಿಗೆ ಅತಿ ಮುಖ್ಯವಾದಂತಹ ಕಾರಣ ಏನು ಅಂತ ಹೇಳಿದ್ರೆ ಅವನಲ್ಲಿ ಇದ್ದ ಪ್ರವೃತ್ತಿ ಹೆಚ್ಚಿಗೆ ಇರುವುದನ್ನು ನಾವಿಲ್ಲಿ ಕಾಣ್ತೀವಿ. ಎರಡನೆಯಂಥದ್ದು ಇಗೋ, ಅಹಂ. ಸಾಧಾರಣವಾಗಿ ಇಗೋ ಅಂದ ಕೂಡಲೇ ಅಹಂ ತುಂಬ ದುರಹಂಕಾರಿ, ಸೊಕ್ಕಿನವನು ಅಂತ ಅಂದ್ಕೋತೀವಿ. ಹಾಗಲ್ಲ. ವ್ಯಕ್ತಿತ್ವ ಪದಕ್ಕೆ ಮುಖವಾಡ ಅಂತ ಏನು ಕರಿತೀವಿ, ನೈಜವಾಗಿ ಮುಖವಾಡ ಹೇಗೆ ಅಲ್ಲವೋ ನಮ್ಮ ಆಂತರ್ಯದ ಗುಣಗಳು ಏನಿವೆಯೋ ಆ ನೈಜತೆಗೆ ಹೇಗೆ ವ್ಯಕ್ತಿತ್ವ ಅಂದ್ಕೊಳ್ತೀವೋ ಹಾಗೆ ಇಗೋ ಎಂದರೆ ಅಹಂಕಾರ ಅಲ್ಲ. ಇಗೋ ಅಂದರೆ ವ್ಯಕ್ತಿತ್ವದ ಎರಡನೆಯ ವಲಯ. ಇದಂ ಚಟುವಟಿಕೆಗಳೇನೇನಿವೆ ಅವುಗಳನ್ನು ಹತೋಟಿಯಲ್ಲಿರುವಂತಹ ಕಾರ್ಯವನ್ನು ಅಹಂ ಮಾಡ್ತಾ ಹೋಗ್ತದೆ. ವ್ಯಕ್ತಿಯ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುವಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ಇದು ವಹಿಸ್ತದೆ. ಸತ್ಯ ಅಸತ್ಯಗಳನ್ನು ಅರಿತು ಸಮಾಜದ ನೀತಿ ನಿಯಮಾವಳಿಗಳೇನೇನಿವೆ, ಮಾನಕಗಳೇನಿವೆ ಅವುಗಳಿಗೆ ಅನುಗುಣವಾಗಿ ಮತ್ತು ಬೇರೆಯವರಿಗೆ ತೊಂದರೆ ಉಂಟಾಗದಂತೆ ತನ್ನ ಬಯಕೆಗಳನ್ನು ಹತೋಟಿಯಲ್ಲಿರುವಂತಹ ಕಾರ್ಯವನ್ನು ಮಾಡ್ತದೆ. ವ್ಯಕ್ತಿಗೆ ವಾಸ್ತವಿಕತೆ ಅಂದರೆ ಏನು ಅದನ್ನು ಸರಿಯಾದ ರೀತಿಯಲ್ಲಿ ಮನನ ಮಾಡ್ತದೆ, ಅರ್ಥೈಸ್ತದೆ. ಇಲ್ಲಿ ಹಸಿವೆ ಆಗಿದೆ ಅಂತ ಹೇಳಿದರೆ ಕದ್ದು ತಿನ್ನುವಂಥದ್ದನ್ನು ಮಾಡೋದಿಲ್ಲ ಆ ವ್ಯಕ್ತಿ. ಅಪ್ಪಣೆ ಪಡೆದುಕೊಂಡು ತಿನ್ನೋದನ್ನು ಮಾಡ್ತಾನೆ, ದುಡ್ಡು ಕೊಟ್ಟು ತಿನ್ನೋದನ್ನು ಮಾಡ್ತಾನೆ. ಅಂದರೆ ಶಿಷ್ಟಾಚಾರವನ್ನು ಪಾಲಿಸ್ತಾನೆ. ಮೂರನೆಯ ಅಂಶ ಸೂಪರ್ ಈಗೋ, ಅತ್ಯಹಂ. ಇದು ವ್ಯಕ್ತಿತ್ವದ ಮೂರನೆಯ ವಲಯ. ನೈತಿಕತೆ ಹಾಗೂ ಮೌಲ್ಯಗಳನ್ನು ಒಳಗೊಂಡಿದ್ದು
ಒಂದು ಆದರ್ಶಮಯವಾಗಿ ಇರುವಂತಹ ವ್ಯಕ್ತಿತ್ವ. ಇದು ಹೇಗೆ ಬರೋಕ್ ಸಾಧ್ಯ? ನಮ್ಮ ತಂದೆ ತಾಯಿಗಳ ಉತ್ತಮ ಸಂಸ್ಕಾರದಿಂದ, ಉತ್ತಮ ಪರಿಸರದಿಂದ, ಉತ್ತಮವಾದಂತಹ ಶಿಕ್ಷಣದಿಂದ ಬರುವಂತಹ ವ್ಯಕ್ತಿತ್ವ. ಈಗಾಗಲೇ ಕೊಟ್ಟಂತಹ ಉದಾಹರಣೆಯಂತೆ ಹಸಿವೆಯಾದೊಡನೆ ಕದ್ದು ತಿನ್ನುವುದಿಲ್ಲ, ಅಪ್ಪಣೆ ಪಡೆಯುವುದರೊಂದಿಗೆ ಆಹಾರ ಪಡೆದುಕೊಂಡು ನಂತರ ಸ್ನೇಹಿತರಿಗೂ ಕೊಟ್ಟು ತಿನ್ನುವಂಥದ್ದು ಒಂದು ರೀತಿಯ ಆದರ್ಶಮಯವಾದಂತಹ ವ್ಯಕ್ತಿತ್ವ ಇಲ್ಲಿ ರೂಪ ಪಡೆಯುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಬೆಳೀತಾ ಬೆಳೀತಾ ನಾವು ಮನುಷ್ಯರು ಮಾನವರಾಗ್ತಾ ಬರಬೇಕು. ನಮ್ಮಲ್ಲಿರುವಂತಹ ಮೃಗೀಯ ವರ್ತನೆಗಳು ಏನಿವೆ ಅವು ಕಡಿಮೆಯಾಗಿ ಸದ್ವರ್ತನೆಗಳತ್ತ ನಾವು ಸಾಗಿದರೆ ಮಾತ್ರ ನಮ್ಮ ವ್ಯಕ್ತಿತ್ವ ವಿಕಾಸ ಆಗೋದಕ್ಕೆ ಸಾಧ್ಯ. ಒಂದನ್ನು ಅರ್ಥ ಮಾಡ್ಕೊಳ್ರಿ. ಇದ್ ಅಂದರೆ ಸ್ವಾರ್ಥದ ಪರಾಕಾಷ್ಠತೆ, ತಾನು ತನಗೆ ಎನ್ನುವಂತಹ ಮೋಹ. ಅತ್ಯಹಂ ಅಂದರೆ ನಿಸ್ವಾರ್ಥದ ಪರಾಕಾಷ್ಠತೆ. ಅಹಂ ಇವೆರಡರ ನಡುವೆ ಹೊಂದಾಣಿಕೆಯನ್ನು ತರುವಂಥದ್ದು. ಅಂದರೆ ಜೈವಿಕವಾದಂಥ ಬಯಕೆಗಳೇನಿವೆ, ಸಾಮಾಜಿಕವಾದ ನಿಯಮಗಳೇನಿವೆ, ಅವೆರಡರ ನಡುವೆ ಹೊಂದಾಣಿಕೆಯನ್ನು ತರುವಂತಹ ಕಾರ್ಯವನ್ನು ಅಹಂ ಇದು ನಿರ್ವಹಿಸ್ತದೆ. ಯಾವ ವ್ಯಕ್ತಿಯ ಅಹಂ ಸಶಕ್ತ ಹಾಗೂ ಸಮರ್ಥವಾಗಿರುವುದೋ ಅವನು ಸಮಾಜ ಯೋಜಿತ ವ್ಯಕ್ತಿಯಾಗಿ ನಿರ್ಮಾಣ ಆಗ್ತಾನೆ. ಮುಂದಿನ ಭಾಗದಲ್ಲಿ ಸಮಾಯೋಜಿತ ವ್ಯಕ್ತಿಗಳ ಗುಣವನ್ನು ನಾವು ಅಭ್ಯಾಸ ಮಾಡೋಣ. ಹೀಗೆ ಇದ್, ಈಗೋ, ಸೂಪರ್ ಈಗೋ ಇವುಗಳ ನಡುವಿನ ಅಂತರ್ಕ್ರಿಯೆಯಿಂದ ಬಾಲ್ಯದಲ್ಲಿಯೇ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಈ ಪ್ರಕ್ರಿಯೆಯಿಂದ ಒಬ್ಬೊಬ್ಬರು ಒಂದೊಂದು ರೀತಿಯ ವ್ಯಕ್ತಿತ್ವವನ್ನು ಹೊಂದ್ತಾರೆ ಅನ್ನುತ್ತಾರೆ ಫ್ರೈಡ್ ಅವರು. ಮನಃಶಾಸ್ತ್ರಜ್ಞರು ಹಾಗೂ ಚಿಂತಕರು ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಕ್ತಿತ್ವ ಪದವನ್ನು ವ್ಯಾಖ್ಯಾನಿಸಿದ್ದಾರೆ. ಮೊದಲನೇದಾಗಿ ದ ಲಿಟ್ಲ್ ಆಕ್ಸ್ಫರ್ಡ್ ಡಿಕ್ಷನರಿ ಹೀಗೆ ಅರ್ಥೈಸಿದೆ: ಪರ್ಸನಾಲಿಟಿ ಮೀನ್ಸ್ ಡಿಸ್ಟಿಂಕ್ಟಿವ್ ಪರ್ಸನಲ್ ಟ್ರೇಟ್, ದಟ್ ಈಸ್ both inner and outer characteristic features and qualities of an individual who create certain impression on others. ಮನೋವೈಜ್ಞಾನಿಕವಾಗಿ ಟ್ರೇಟ್ ಅನ್ನುವಂಥ ಶಬ್ದವನ್ನು ನಾವು ಬಳಸ್ತೀವಿ. ಟ್ರೇಟ್ ಅಂದರೆ ಇಲ್ಲಿ ಕ್ವಾಲಿಟೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್. ಆಕ್ಸ್ಫರ್ಡ್ ಡಿಕ್ಷನರಿ ವ್ಯಕ್ತಿತ್ವ ಪದವನ್ನು ಹೀಗೆ ಅರ್ಥೈಸಿದೆ: ವ್ಯಕ್ತಿಯ ವಿಶಿಷ್ಟವಾದ ವ್ಯಕ್ತಿಗತ ಚಾರಿತ್ರ್ಯವಾಗಿದೆ. ವ್ಯಕ್ತಿತ್ವ ಅಂದರೆ ವ್ಯಕ್ತಿಯ ವಿಶಿಷ್ಟವಾದ ವ್ಯಕ್ತಿಗತ ಚಾರಿತ್ರ್ಯವಾಗಿದೆ. ವಿಶಿಷ್ಟ ಅಂದರೆ ಇಲ್ಲಿ ವಿಶೇಷ. ವ್ಯಕ್ತಿ ರೂಪುಗೊಳ್ಳಬೇಕಂತ ಹೇಳಿದ್ರೆ ಅವನ ಎಲ್ಲ ಅಂಶಗಳು ಕಾರಣ ಆಗಿದ್ರೂ ಕೆಲವೊಂದು ವಿಶೇಷವಾದ ಅಂಶಗಳು ಅವನ ವ್ಯಕ್ತಿತ್ವದ ಛಾಪನ್ನು ಸಮಾಜದಲ್ಲಿ ಬಿಂಬಿಸ್ತವೆ. ಉದಾಹರಣೆಗೆ, ಧರ್ಮರಾಜ ಎಂದಾಕ್ಷಣ ಧರ್ಮಬುದ್ಧಿ, ಹರಿಶ್ಚಂದ್ರ ಎಂದ ತಕ್ಷಣ ಸತ್ಯನಿಷ್ಠತೆ, ಕರ್ಣನೆಂದಾಕ್ಷಣ ದಾನಶೂರತೆ. ಈ ಚಿತ್ರಣಗಳು ನಮ್ಮ ಮನಪಟಲದಲ್ಲಿ ಗೋಚರ ಆಗ್ತವೆ. ವಿಶಿಷ್ಟ ಅಥವಾ ವಿಶೇಷ, ದುರ್ಯೋಧನನ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಒಬ್ಬ ಬಲಶಾಲಿ, ಒಬ್ಬ ಛಲದಂಕಮಲ್ಲ, ಒಳ್ಳೆಯ ಸ್ನೇಹಿತ. ಹೀಗಿದ್ರೂ ಅವನ ದುಷ್ಟತನವೇ ಇಲ್ಲಿ ವ್ಯಕ್ತಿತ್ವವಾಗಿ ಗೋಚರಿಸುತ್ತದೆ. ಎದ್ದು ಕಾಣುವಂಥದ್ದು ಇಲ್ಲಿ ಅವನ ದುಷ್ಟತನ. ಅದಕ್ಕಾಗಿ ವ್ಯಕ್ತಿಯ ವಿಶಿಷ್ಟವಾದ ವ್ಯಕ್ತಿಗತವಾದಂತಹ ಚಾರಿತ್ರ್ಯವೇ ವ್ಯಕ್ತಿತ್ವ. ಅಕಾರ್ಡಿಂಗ್ ಟು ಆಲ್ಫರ್ಡ್, ಪರ್ಸನಾಲಿಟಿ ಈಸ್ the dynamic organization within the individual of psychophysical system that determine his unique adjustment to his environment. That is, the way you look, the way you listen, the way you respond, act, your habits, and one who adjusts with all other means the circumstances and the situation will be recognized by one and all. Those who do not adjust become isolated.
ವ್ಯಕ್ತಿಯನ್ನ ಅವನ ಪರಿಸರದೊಡನೆ ವಿಶಿಷ್ಟ ರೀತಿಯಲ್ಲಿ ಸಮಾಯೋಜನೆಗೊಳ್ಳುವಂತೆ ಮಾಡುವ ಅವನಲ್ಲಿರುವ ಮನೋದೈಹಿಕ ವ್ಯವಸ್ಥೆಗಳ ಚಲನಶೀಲ ಸಂಘಟನೆಯೇ ವ್ಯಕ್ತಿತ್ವ. ಆಲ್ಪರ್ಟ್ ಅವರ ದೃಷ್ಟಿಯಲ್ಲಿ ವ್ಯಕ್ತಿತ್ವವು ವ್ಯಕ್ತಿಯ ಶರೀರ ಮತ್ತು ಮನಸ್ಸು ಎರಡಕ್ಕೂ ಸಂಬಂಧಿಸಿದ್ದು. ಇವೆರಡರ ಚಲನಶೀಲ ಸಂಘಟನೆಯ ಮೂಲಕ ವ್ಯಕ್ತಿ ತನ್ನ ಪರಿಸರಕ್ಕೆ, ತನ್ನ ಸಮಾಜಕ್ಕೆ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡೀತಾನೆ. ಮೂರನೆಯ ವ್ಯಾಖ್ಯೆ, ಅಕಾರ್ಡಿಂಗ್ ಟು ಮಾರ್ಟಿನ್ ಪ್ರಿನ್ಸ್, ಥರ್ಡ್ ಡೆಫಿನೇಷನ್, ಅಕಾರ್ಡಿಂಗ್ ಟು ಮಾರ್ಟಿನ್ ಪ್ರಿನ್ಸ್, personality is the sum total of all the biological innate dispositions, impulses, tendencies, appetites and instincts of an individual, and disposition and tendencies acquired by experiences. It is the result of both heredity and environment. It includes everything about a person and his interaction with the environment, and it includes both external and internal qualities of an individual. ವ್ಯಕ್ತಿಯು ಜೈವಿಕವಾಗಿ ಪಡೆದ ಸಹಜ ಮನೋಧರ್ಮಗಳು, ಪ್ರೇರಣೆಗಳು, ಒಲವುಗಳು, ಆಕಾಂಕ್ಷೆಗಳು, ಹುಟ್ಟುಗುಣಗಳು ಮತ್ತು ಅನುಭವಗಳಿಂದ ಗಳಿಸಿದ ಪ್ರವೃತ್ತಿಗಳು ಹಾಗೂ ಒಲವುಗಳ ಸಮಗ್ರತೆಯ ವ್ಯಕ್ತಿತ್ವ. ಇನ್ನೊಮ್ಮೆ ಹೇಳ್ತೀನಿ, ವ್ಯಕ್ತಿಯು ಜೈವಿಕವಾಗಿ ಪಡೆದ ಸಹಜ ಮನೋಧರ್ಮಗಳು, ಸ್ವಭಾವಗಳು, ಪ್ರೇರಣೆಗಳು, ಒಲವುಗಳು, ಆಕಾಂಕ್ಷೆಗಳು, ಹುಟ್ಟುಗುಣಗಳು ಮತ್ತು ಅನುಭವಗಳಿಂದ ಗಳಿಸಿದ ಪ್ರವೃತ್ತಿಗಳು ಹಾಗೂ ಒಲವುಗಳು, ಇವುಗಳ ಸಮಗ್ರತೆಯೇ ವ್ಯಕ್ತಿತ್ವ. ಇಷ್ಟು ಸುಂದರವಾದ ಹಾಗೂ ವಿವರವಾಗಿರುವಂತಹ ವ್ಯಾಖ್ಯೆ ಅಂದರೆ ವ್ಯಕ್ತಿಯ ಜೈವಿಕ ಪ್ರವೃತ್ತಿ ಹಾಗೂ ವಿಶಿಷ್ಟವಾಗಿ ಕಲಿಕೆಯಲ್ಲಿ ಪಡೆದಂತಹ ಅನುಭವಗಳನ್ನು ಒಳಗೊಂಡಿದೆ. ವ್ಯಕ್ತಿಯ ವ್ಯಕ್ತಿತ್ವ ತನ್ನತನದ ಸಂಪೂರ್ಣವಾದಂತಹ ಪ್ರತಿಬಿಂಬ ಆಗಿದೆ ಹಾಗೂ ಇತರರಿಗಿಂತ ಭಿನ್ನವಾಗಿರುತ್ತದೆ. ಎವ್ರಿವನ್ ಹ್ಯಾಸ್ ಯುನೀಕ್ ಪರ್ಸನಾಲಿಟಿ. ತಂದೆಯ ತದ್ರೂಪದ ಹಾಗೆ ಮಗ ಇರಬೇಕೆನ್ನೋ ಅಂದರೆ ಸಾಧ್ಯ ಇಲ್ಲ. ಯಾಕೆಂದರೆ ಅನುವಂಶೀಯತೆಯಿಂದ ಅವರ ಪೂರ್ವಜರ, ಅವರ ತಾಯಿಯ ಗುಣಗಳು ಅಲ್ಲಿ ಬಂದಿರಬಹುದು. ಹಾಗೆ ಅವನ ಆಸೆ, ಆಕಾಂಕ್ಷೆಗಳು, ಪ್ರವೃತ್ತಿಗಳು ಅವೆಲ್ಲವೂ ಬೇರೆಯಾಗಿರ್ತವೆ. ಹಾಗೆ ಅವನ ವ್ಯಕ್ತಿತ್ವ ಕೂಡ. ಹೀಗೆ ಮನಃಶಾಸ್ತ್ರಜ್ಞರು ವ್ಯಕ್ತಿತ್ವದ ಬಗ್ಗೆ ಹಲವಾರು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳೇ, 1 ಅಂಕದ ಪ್ರಶ್ನೆಯಾಗಿರೋದ್ರಿಂದ ನಿಮಗೆ ಸುಲಭವಾಗಿರುವಂತಹ ಯಾವುದಾದರೂ ವ್ಯಕ್ತಿತ್ವ ಎಂದರೇನು ಅನ್ನುವ ಪ್ರಶ್ನೆಗೆ ಸುಲಭವಾಗಿರುವ ಯಾವುದಾದರೂ ಒಂದು ವಾಕ್ಯವನ್ನು ಕೊಟ್ಟರೆ ಸಾಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ವ್ಯಕ್ತಿತ್ವದ ಪರಿಕಲ್ಪನೆ ಎಂದರೇನು ಅನ್ನೋದನ್ನು ತಿಳ್ಕೊಳ್ಳ್ರಿ. ಮುಂದಿನ ತರಗತಿಯಲ್ಲಿ ವ್ಯಕ್ತಿತ್ವದ ಆಯಾಮಗಳನ್ನು ಅಭ್ಯಾಸ ಮಾಡೋಣ. ಧನ್ಯವಾದಗಳು.